ಮೀನರಾಶಿಯವರಿಗೆ ಸಾಡೆ ಸಾತಿ ಜನ್ಮ ಶನಿಯ ಒಂದು ಸಮಸ್ಯೆಯಿಂದ ಹೊರಬರಲಿಕ್ಕೆ ಮೇ 16ನೇ ತಾರೀಕು ಶನಿವಾರ ಅಮಾವಾಸ್ಯೆ ಶನೇಶ್ಚರ ಜಯಂತಿಯಂದು ಮಾಡಬಹುದಾದ 3 ವಿಶೇಷ ಪರಿಹಾರಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಬಹಳ ಸುಲಭ ಸರಳ ಪರಿಹಾರಗಳನ್ನು ತಿಳಿಸ್ತೇನೆ. ಮೊಟ್ಟ ಮೊದಲನೇದಾಗಿ ಅವತ್ತಿನ ದಿವಸ ಅಂದರೆ ಶನಿವಾರದ ದಿವಸ 16ನೇ ತಾರೀಕು ಮೀನರಾಶಿಯವ್ರು ಏನು ಮಾಡಬೇಕು ಅಂತಂದರೆ, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಶೌಚಾಧಿಕಾರಿಗಳು ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಏನು ತಿನ್ನದೆ ಸೇವಿಸದೆ ಉಪವಾಸದಿಂದ ಮನೆ ಹತ್ತಿರದಿರೋ ಶನೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು. ಈ ಶುಗರು BP ಮತ್ತೊಂದು ಪ್ರಾಬ್ಲಮ್ ಇರೋರು ಕೈಲಿ ಮಾಡೋಕ್ಕಾಗಲ್ಲ, ಚೆನ್ನಾಗಿರೋರು ನಾನು ಹೇಳ್ತಾ ಇರೋವಂಥದ್ದು. ಸೊ ಮೀನರಾಶಿ ಜನ್ಮ ಶನಿಪೀಡೆ ಪರಿಹಾರ ಆಗಬೇಕು ಅಂದರೆ ಹೋಗಬೇಕು. ಅಂದರೆ ಅವತ್ತು ಇಡೀ ದಿವಸ ನಾನ್ ವೆಜ್ ತಿನ್ನಬಾರ್ದು, ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು, ರೈಸ್ ಐಟಮ್ ತಿನ್ನಬಾರ್ದು. ಗೋಧಿ ತಿನ್ನಬಹುದು, ಗೋಧಿ ಪದಾರ್ಥಗಳು ತಿನ್ನಬಹುದು, ಹಣ್ಣು ತಿನ್ನಬಹುದು, ಬೇಯಿಸಿದ ತರಕಾರಿ ತಿನ್ನಬಹುದು, ಹಾಲು ಕುಡಿಬಹುದು, ಇದೆಲ್ಲ ಮಾಡ್ಬೋದು. ಈರುಳ್ಳಿ ಬೆಳ್ಳುಳ್ಳಿ ರೈಸು ನಾನ್ ವೆಜ್ಜು ಎಲ್ಲ ಬಿಡಬೇಕು ಅವತ್ತು. ಸೊ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಇದೆಲ್ಲ ಏನೋ ತಿನ್ನ ಮುಂಚೆನೇ ಮನೆ ಹತ್ರ ಇರೋ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಡ್ಡಾಯವಾಗಿ ಒಂದು 28 ಪ್ರದಕ್ಷಿಣೆಯನ್ನಂತೂ ಮಾಡಬೇಕು. ಸ್ವಾಮಿಗೆ ಎಳ್ಳೆಣ್ಣೆ ಅಭಿಷೇಕ, ತಿಲತೈಲಾಭಿಷೇಕ ಅಂತ ಕರಿತೀವಿ, ಅದನ್ನು ಮಾಡಿಸಿ ತುಂಬ ಪವರ್ಫುಲ್ ಆಗಿರುತ್ತೆ. ಇದರ ಜೊತೆಗೆ ಎರಡನೇ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು, ನಾನು ಅಂಗವಿಕಲರು ಅಂತ ಹೇಳಬಾರ್ದು ಅಂತ ಹೇಳ್ತಾರೆ. ಸೊ ವಿಶೇಷ ಚೇತನರು ಕಾಲು ಇಲ್ಲದ ವಿಶೇಷ ಚೇತನರು ಎಲ್ಲಿದ್ದಾರೆ ಯಾರಿದ್ದಾರೆ ಅಂತ ನೋಡಿ ಗುರುತು ಮಾಡಿ ಇಟ್ಕೊಳ್ಳಿ ಮೊದಲೇನೆ, ಆಯಿತಾ. ಅವತ್ತಿನ ದಿವಸ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಎರಡನೇದಾಗಿ ನೀವು ಮಾಡಬೇಕಾಗಿದ್ದು, ಆ ವಿಶೇಷ ಚೇತನರಿಗೆ ನೀವು ಒಂದು ಊಟ ಕೊಡಿಸ್ಬೇಕು, ಇಲ್ಲ ಆಹಾರ ಪದಾರ್ಥಗಳನ್ನಾರು ಕೊಡಬೇಕು. ಅಕ್ಕಿ ಬೇಳೆ ಇತ್ಯಾದಿಗಳಾದ್ರು ತರಕಾರಿ ಕೊಡ್ಬೋದು, ಇಲ್ಲ ಊಟನೇ ಕೊಡಿಸ್ಬಿಟ್ರು ತುಂಬ ಒಳ್ಳೆಯದು. ಎರಡನೇದಾಗಿ ಅವರಿಗೆ ಕಂಬಳ ದಾನ ಅಂತಾರೆ, ಈ ಕುರಿ ಕಂಬಳಿ ಬರ್ತಾರೆ ಅದನ್ನು ಕೊಡಬೇಕು ಅಂತ. ಬಟ್ ಈಗ ವಿಶೇಷ ಚೇತನ ಸಿಕ್ಕರೂ ಸಹ ಕಂಬಳಿ ಸಿಗೋದಿಲ್ಲ, ಎಲ್ಲೂ ಸಹ ಎಲ್ಲಿ ಹುಡ್ಕೊಳ್ಳೋಣ ಕಂಬಳಿ ಅನ್ನೋಂಗಿರುತ್ತೆ. ಸೊ ಬೆಡ್ಶೀಟ್ ಕೊಡಿ ಅವರಿಗೆ, ಮಲಗುವ ಬೆಡ್ಶೀಟು, ಹಾಸಿಗೆ, ಚಾಪೆ, ಈ ಥರ ಚಾಪೆ ಅಲ್ಲ ಬಟ್ ಹಾಸಿಗೆ ದಪ್ಪ ಮೆತ್ತಗಿಂದು ಹತ್ತಿಯದ್ದೇ ಆಗಬೇಕು, ಹತ್ತಿ ಹಾಸಿಗೆ ಅಥವಾ ಹತ್ತಿಯ ಬೆಡ್ಶೀಟು, ಕಾಟನ್, ಅದನ್ನು ಕೊಡ್ತಕ್ಕಂಥದ್ದು ವಿಶೇಷ ಚೇತನ ಭಾಳ ಇಂಪಾರ್ಟೆಂಟ್. ಫಾರ್ ಸಪೋಸ್ ವಿಶೇಷ ಚೇತನ ಸಿಗಲಿಲ್ಲ ಅಂದರೆ ವೃದ್ಧಾಶ್ರಮ, ಅನಾಥಾಶ್ರಮ ಅಂಥ ಕಡೆ ಹೋಗಿ, ವೃದ್ಧಾಶ್ರಮ ಅಂತೂ ಸಿಕ್ಕೇ ಸಿಗುತ್ತೆ ನಿಮಗೆ. ಸೊ ವೃದ್ಧಾಶ್ರಮಕ್ಕೆ ಹೋಗಿ ನೀವು ಬೆಡ್ಶೀಟ್ನ ಹಂಚಿದ್ರು ಕೂಡ ತುಂಬ ಪವರ್ಫುಲ್. ಯಾವುದು ಸಹ ಶನಿಪೀಡೆಗಳದು ವಿಶೇಷವಾಗಿ ಈ ಜನ್ಮ ಶನಿ ಸಾಡೆ ಸಾತಿ ಸುಮಾರು ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಆಮೇಲೆ ಮೂರನೇದಾಗಿ ಈ ದಾರ ಇರುತ್ತಲ್ಲ, ನೀಲಿ ಬಣ್ಣದ ದಾರ, ಆಯಿತಾ, ಬಟ್ಟೆ ಹೊಳೆಯೋ ದಾರದಾದರೆ ಇನ್ನು ತೆಳ್ಳಗಿರುತ್ತೆ ಅಂಥದ್ದು 8 ಎಳೆ ದಾರನ, ನೀಲಿ ದಾರನ 8 ಗಂಟು ಹಾಕಬೇಕು. 8 ಎಳೆ ದಾರ 8 ಗಂಟು ಹಾಕಿ ಅದನ್ನು ಶನೇಶ್ವರ ದೇವಸ್ಥಾನದಲ್ಲಿಟ್ಟು ಅದಕ್ಕೆ ಅಭಿಷೇಕ ಪೂಜೆ ಸ್ವಾಮಿಗೆ ಮಾಡ್ರೆ ಆ ತೀರ್ಥ ಅದ್ರ ಮೇಲೆ ಬೀಳಬೇಕು, ಅದೆಲ್ಲ ಎನರ್ಜೈಸ್ ಆಗಬೇಕು ಅವತ್ತಿನ ದಿವಸ. ಹಾಗೂ ಅವತ್ತು ಮಧ್ಯಾಹ್ನ ಕರೆಕ್ಟಾಗಿ ಒಂದು 3 ಗಂಟೆ 4 ಗಂಟೆ ಮಧ್ಯಾಹ್ನ ಮೇಲೆ ಸಂಜೆ ಟೈಮಲ್ಲಿ ಅದನ್ನು ಬಲಗೈಯಲ್ಲಿ ಕಟ್ಕೋಬೇಕು, ಅದನ್ನು ಗೊತ್ತಾಯ್ತಲ್ವ. ಆಮೇಲೆ ಕೈಯಲ್ಲೇ ಇರಲಿ, ಅದು ಭಾಳ ಪವರ್ಫುಲ್ ಆಗಿರತಕ್ಕಂಥ ಪರಿಹಾರ. ಈ ಪರಿಹಾರಗಳನ್ನು 16ನೇ ತಾರೀಕು ಮಾಡಿ ನೀವು ಮೀನರಾಶಿಯವರು ಸಾಡೆ ಸಾತಿಯ ಬಹಳಷ್ಟು ಸಮಸ್ಯೆಗಳಿಗೆ ನೀವು ಉತ್ತರವನ್ನು ಕಂಡುಹಿಡ್ಕೋಬೋದು, ಪರಿಹಾರ ಮಾಡ್ಕೊಳ್ಬೋದು. ಇನ್ನು ನಾವು ಸಹ ವಿಶೇಷವಾದ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ, ಪವರ್ಫುಲ್ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಸಹಸ್ರ ಶನಿ ಶಾಂತಿ ಹೋಮ, ಮೀನರಾಶಿಯವರ ಜನ್ಮ ಶನಿ ದೋಷ ಪೀಡೆ ಪರಿಹಾರಕ್ಕೋಸ್ಕರ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಮಾಡಿ ಈ ಒಂದು ಕೃಷ್ಣವೀಟಿಕಾ ರತ್ನ ಇರುವ ಕುದುರೆಯ ಲಾಳ ಇರ್ತದಲ್ಲ ಆ ಡಿಸೈನ್ನಲ್ಲಿ ಕೃಷ್ಣವೀಟಿಕಾ ರತ್ನದ ಒಂದು ಡಾಲರು ಶನಿಪೀಡೆ ಪರಿಹಾರಕ್ಕೋಸ್ಕರವಾಗಿ, ಇದ್ರ ಜೊತೆಗೆ ವಿಶೇಷವಾಗಿರತಕ್ಕಂತಹ ಕೃಷ್ಣ ಶಾಲ್ಮಲಾ ರತ್ನಗಳ ಒಂದು ಮಾಲೆ. ಕೃಷ್ಣ ಶಾಲ್ಮಲಾ ರತ್ನಗಳು ಅಂತಂದರೆ ನೀವು ಈ ರತ್ನಗಳು ಯಾವುದೋ ಒಂದು ಹಿಡ್ಕೊಂಡು ನೀವು ಮಂದಿ ನೋಡ್ಬೋದು, ಹಿಂಗೆ ಬೆಳ್ಳಿಗೆ ಅಥವಾ ಬಂಗಾರಕ್ಕೆ ಹಿಂಗೆ ಉಜ್ಜಿಬಿಟ್ರೆ ಇಲ್ಲಿ ಬಂದ್ಬಿಡುತ್ತೆ ಅದು ಬೆಳ್ಳಿ ಬಂಗಾರ. ಅಂದರೆ ಬೆಳ್ಳಿ ಬಂಗಾರವನ್ನು ತಿನ್ನುವಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಕೃಷ್ಣ ಶಾಲ್ಮಲಾ ರತ್ನಗಳು, ಇದು ಭಾಳ ಪವರ್ಫುಲ್, ಇದು ಆಯ್ತಲ್ವಾ. ಈ ಒಂದು ರತ್ನಗಳನ್ನು ಅವತ್ತು ಅಂದರೆ 16ನೇ ತಾರೀಕು ಶನಿವಾರ ಅಮಾವಾಸ್ಯೆ ಶನೇಶ್ವರ ಜಯಂತಿಯೊಂದು ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮ ಮಾಡಿ ಅದರಲ್ಲಿ ಇದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಸೊ ಬಹಳ ಪವರ್ಫುಲ್ಲು. ಪ್ರತಿಯೊಬ್ಬ ಮೀನರಾಶಿಯರು ಅದನ್ನು ಧಾರಣೆ ಮಾಡ್ಕೊಳ್ಬೇಕು, ಬಹಳ ಪವರ್ಫುಲ್ಲು. ಕನಿಷ್ಠ 28 ದಿವಸ 48 ದಿವಸ ಅಥವಾ 1 ವರ್ಷ ಇದನ್ನು ಧಾರಣೆ ಮಾಡಿಕೊಂಡ್ರೆ ನಿಮಗೆ ಈ ಜನ್ಮ ಶನಿ ಇನ್ನೂ 1 ವರ್ಷ ಬಾಕಿ ಇದೆ, ತುಂಬ ಸಹಾಯಕ ಆಗುತ್ತೆ, ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ನಿಮಗೆ ಗೊತ್ತಿರುವಂತಹ
ಯಾವುದೇ ರಾಶಿಯವರು ಶನಿಪೀಡೆ ಪರಿಯಿಂದ ಒದ್ದಾಡ್ತಾ ಇದ್ದಾರೆ ಅಂದರೆ ಬೇಗ ಅವರಿಗೂ ಸಹ ಈ ವಿಡಿಯೋ ಶೇರ್ ಮಾಡಿ, ಅವರಿಗೂ ಗೊತ್ತಾಗಲಿ ಈ ಥರ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು. ಅವರು ಯಾವ ರಾಶಿಯವರಾದರೂ ಪರವಾಗಿಲ್ಲ, ಮೀನ ರಾಶಿಯವರಾದರೂ ಪರವಾಗಿಲ್ಲ. ಸೊ ಪ್ರತಿಯೊಬ್ಬರು ಇದನ್ನು ಧಾರಣೆ ಮಾಡಿಕೊಳ್ಳಿ. ಆ ಶನೇಶ್ವರ ಜಯಂತಿಯಂದು ಶನಿ ಶಾಂತಿ ಹೋಮವನ್ನು ಮಾಡಿ ಅದರಲ್ಲಿ ಎನರ್ಜೈಸ್ ಆದ ಈ ಕೃಷ್ಣ ಶಾಲ್ಮಲಾ ರತ್ನಗಳನ್ನು ಮಾಲೆಯನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಇದೆಯಲ್ಲ, ತುಂಬ ಪವರ್ಫುಲ್ಲು. ಅವತ್ತು ಲೈವಲ್ಲಿ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಿರಲ್ಲ, ಅವತ್ತು ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೇನೆ. ಸೊ ಶನೇಶ್ವರ ಜಯಂತಿ ಎಂದು ಬೆಳಗ್ಗೆ 6ರಿಂದ 6:30 ಒಳಗಡೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳು ಲೈವ್ ಇರುತ್ತೆ, ನೀವು ನೋಡ್ಬೋದು. ಹಾಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ, ಎಲ್ಲ ಹೋಮಗಳ ಭಸ್ಮ ಅಂತ ಯಾಕೆ ಹೇಳಿದೆ ಗೊತ್ತಾ? ಮಹಾಪ್ರತ್ಯಂಗಿರ ಹೋಮ ಮಾಡ್ತಾ ಇದ್ದೇವೆ, ನವಗ್ರಹ ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಹಲವಾರು ಹೋಮಗಳು ಮಾಡ್ತಾ ಇದ್ದೇವೆ. ಸೊ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ವಿಶೇಷವಾಗಿ ಈ ಒಂದು ಕೃಷ್ಣ ಶಾಲ್ಮಲಾ ರತ್ನಗಳ ಮಾಲೆ ಹಾಗೂ ಈ ಕೃಷ್ಣ ವೀಟಿಕಾ ರತ್ನದ $, ಎರಡನ್ನೂ ಸಹ ಕೊಡ್ತಾ ಇದ್ದೇವೆ. ಒಬ್ಬರಿಗೊಂದು ಸಂಕಲ್ಪ ಸೇವೆಗೆ ಒಂದನ್ನು ಕೊಡ್ತಾ ಇದ್ದೇವೆ. ಸೊ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ದಯವಿಟ್ಟು ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ, ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಕಮೆಂಟ್ ಸೆಕ್ಷನಲ್ಲಿ ನೀವು ನಂಬರ್ನ ಕಮೆಂಟ್ ಮಾಡಿಬಿಡಿ, ನಾವು ಯಾರಿಗೂ ಕರೆ ಮಾಡಲ್ಲ. ನಿಮ್ಮ ಅವಶ್ಯಕತೆ ಇದ್ದರೆ ನೀವು ದಯವಿಟ್ಟು ನಮಗೆ ವಾಟ್ಸಪ್ ಮಾಡಬೇಕು, ನೀವೇ ಕರೆ ಮಾಡಬೇಕು. ಬೇಸರ ಮಾಡ್ಕೊಳ್ಬೇಡಿ. ಯಾರು ದಯವಿಟ್ಟು ನಿಮ್ಮ ಪರ್ಸ್ನಲ್ ನಂಬರ್ಗಳನ್ನ ಕಮೆಂಟ್ ಮಾಡಿಬಿಡಿ. ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡಲಿಕ್ಕೆ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇನೆ. ಒಳ್ಳೆಯದಾಗಲಿ. ವಿಡಿಯೋ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು. ಮೀನ ರಾಶಿಯವರಿಗೆ ದಯವಿಟ್ಟು ಜಾಸ್ತಿ ದಿನ ಇಲ್ಲ, 14ನೇ ತಾರೀಕು ಬಂದ್ಬಿಡ್ತು. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.